ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಂದು 2 ಡೇಸ್ ವಿಡಿಯೋ ಆಗಿರುತ್ತೆ. 2023 ಡಿಸೆಂಬರ್ 31 ಹಾಗೆಯೇ 2024 ಜನವರಿ 1 ಆಗಿರುತ್ತೆ. ಸೊ ಈ 2 ಡೇಸಲ್ಲಿ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತೀನಿ. ಈ ವಿಡಿಯೋ ಬಂದು ಡಿಸೆಂಬರ್ 30 ಬಂದು ನಮ್ಮ ಅಕ್ಕನ ಪಾಪದು ಫೋಟೋಶೂಟ್ ಇತ್ತು. ಹಾಗಾಗಿ ಕ್ರಿಸ್ಮಸ್ ಡ್ರೆಸ್ ತರಿಸಿದೆ. ಆ್ಯಕ್ಚುಲಿ ಇದನ್ನು ನಾನು ತರಿಸಿದ್ದು ಕ್ರಿಸ್ಮಸ್ಗೆ ಅಂತ, ಬಟ್ ಸ್ವಲ್ಪ ಲೇಟಾಗಿ ಬಂತು, ಪರವಾಗಿಲ್ಲ. ಇದನ್ನು ನಾನು ಮೀಶೋದಿಂದ ಬೈ ಮಾಡಿದ್ದು. ಈ ಡ್ರೆಸ್ ಕಾಸ್ಟ್ ಬಂದು 205 ರೂಪೀಸ್. ಹಾಗೆಯೇ ಕ್ರಿಸ್ಮಸ್ ಟ್ರೀನೂ ತರಿಸಿದ್ದೆ. ಕ್ರಿಸ್ಮಸ್ ಟ್ರೀ ನಾನು ಫೋಟೋದಲ್ಲಿ ನೋಡಿದಾಗ ತುಂಬಾ ಚಿಕ್ಕದಾಗಿ ಅನಿಸಿತ್ತು, ಬಟ್ ಇದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಕಾಸ್ಟ್ ಬಂದು 285 ರೂಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೇನೆ. ಇದನ್ನು ನಾನು ಕ್ರಿಸ್ಮಸ್ ಟ್ರೀ ಬರುತ್ತಲ್ಲ ಅದಕ್ಕೆ ಅಂತಲೇ ತರಿಸಿದ್ದೆ, ಡೆಕೋರೇಷನ್ಗೆ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿತ್ತು. ಬಟ್ ನಾನು 6 ಪೀಸಸ್ ಮಾಡಿದ್ದು 4 ಪೀಸಸ್ ಬಂದಿತ್ತು, ಪರವಾಗಿಲ್ಲ. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇ ಡೆಕೋರೇಷನ್ ಮಾಡೋದು ಪ್ರತಿ ಸಲನೂ. ಸೊ ಈ ಸಲನೂ ನಾನೇ ಮಾಡ್ತಾಯಿದ್ದೀನಿ. ಈ ಪ್ರಾಜೆಕ್ಟ್ ಅಲ್ಲಿ ಇರಲ್ಲ ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ. ಈಗ ನೀನ್ ಹೀಗೆ ಮಾಡಿದ್ಯಲ್ಲ, ಕಾರುಣ್ಯ ಕಾಕಿ ನಾನು ಏನು ಹೇಳಿ? ಓಕೆ ಲಿಸನ್, ನನಗೆ ಕೀರ್ತಿನ ಚೂಸ್ ಮಾಡಿದ್ರೆ ಬೇರೆ ದಾರಿ ಇರ್ತಿಲ್ಲ. ಬಟ್ ಒಂದಂತೂ ನಿಜ ಸುಕನ್ಯಾ, ನಾ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಯಾವ ಡಿಸಿಷನ್ಗೂ ಬಂದಿಲ್ಲ. ಸುಮ್ಮನೆ ಏನೋ ಒಂದು ಹೇಳೋಣ ಅಂತ ಹೇಳಿದ್ದಲ್ಲ ಇದು. ಮತ್ತೆ ಆ ಕಾರಣ ಏನು ಅಂತಾದ್ರೂ ಹೇಳ್ಬೋದಾ? ಒಂದು ದೊಡ್ಡ ಕಾರಣನೇ ಇದೆ, ಬಟ್ ಸದ್ಯಕ್ಕೇನು ಕೇಳ್ಬೇಡ. ನನ್ನ ಮೇಲೆ ನಂಬಿಕೆ ಇಡು ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಮುಂದೆ ಎಲ್ಲ ನಿಂಗೆ ಗೊತ್ತಾಗುತ್ತೆ. ತಪ್ಪು ಮಾಡ್ತಿದ್ಯಾ ವೈಷ್ಣವ್? ನನಗೆ ಕೀರ್ತಿ ಬೇಡ. ನನ್ನನ್ನು ನಂಬು ಅಂತ ಹೇಳ್ತಿದ್ದೀನಲ್ಲ. ಪ್ಲೀಸ್ ಪ್ಲೀಸ್ ಹ್ಯಾವ್ ಸಮ್ ಟ್ರಸ್ಟ್. ನಾನೇನೋ ಒಂದು ಮಾಡ್ತೀನಿ, ತಲೆ ಕೆಡಿಸ್ತೀನಿ. ಮಾಡಿದ್ಮೇಲೆ ನಮ್ಮ ಅಪ್ಪಾಜಿ ಬಂದು ಬಟ್ಟೆ ಹಾಕ್ತಾ ಇದ್ರು ಪಾಪುಗೆ. ಏನದು ಗಾಯ ತಡ್ಡ ಏ ಬಟ್ಟೆ ಹಾಕಳಲ್ವೇನಾ ನೀನು? ಯಾಕಂಗಾರ್ತಿದೀಯಾ? ಏನು ಮಕ್ಕ ನೋಡ್ತದೆ ಅಲ್ಲಿ? ತೊಟ್ಟಾಕ್ಬಿಡ್ತೀನಿ. ಕ್ರೀಮ್ ಹಾಕ್ತಾಮ? ಕ್ರೀಮ್ ಹಾಕಿಸ್ಕೊಂಡೇನಾ? ಕ್ರೀಮ್ ಹಾಕಿಸ್ಕೊಂಡ? ನಿನ್ನ ಇದು ನೋಡಪ್ಪ, ದಾರಗಳ ಒಂದು ಕ್ಯಾತ್ಕರ ಹಾಕ್ಬೇಕು ತೆಗೆದು. ಸುಮ್ಮನೆ ನಿಂತ್ಕಲ್ಲ. ಬ್ಯಾಗ್ ಹಾಕು. ಲಾಯ್ ಫುಲ್ ಹಾಕ್ಬಿಡ, ಮೇಯಾಕೆ ಹಿಂಗಿರ್ಬೇಕು. ಎಷ್ಟಕ್ಕೆ ಇಟ್ಟು ಇದಾಕು, ಬ್ಯಾಗ್ ಇಲ್ವಾ ಅಕ್ಕ? ಸೂಪರ್, ಹಿಂಗಷ್ಟೇ. ಸೂಪರ್ ಸೂಪರು. ಡೆಕೋರೇಷನ್ ಆಯಿತು, ಪಾಪಕ್ಕೆ ಬಟ್ಟೆನೂ ಹಾಕಾಯಿತು. ಫುಲ್ ಡೆಕೋರೇಷನ್ ಈ ಥರ ಬಂದಿದೆ. ಲುಕ್ಕು ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಇವನಿಗೆ 8 ಮಂತ್ ಆಗಿದೆ, ಸೊ ಹಾಗಾಗಿ 8 ಮಂತ್ ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ? ಪ್ರತಿ ಸಲ ಫೋಟೋಶೂಟ್ ಮಾಡ್ಬೇಕಾದ್ರೆ ನಮ್ಮ ಪಾಪ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಬಟ್ ಈ ಸಲ ಯಾಕೆ ಅಂದರೆ ಗೊತ್ತಿಲ್ಲ, ಸ್ಮೈಲೇ ಮಾಡ್ತಿಲ್ಲ, ಫೋಟೋಸೇ ನೀಟಾಗಿ ಬರ್ತಾ ಇರ್ತಿಲ್ಲ. ನನಗೊಂದು ತುಂಬಾ ಬೇಜಾರಾಗಿ ಹೋಗಿತ್ತು, ಯಾಕೆ ಈ ಥರ ಮಾಡಿದ್ದ ಅಂತಲೇ ಗೊತ್ತಾಗಲಿಲ್ಲ. ಸೊ ಲಾಸ್ಟಿಗೆ ಹೇಗೋ ಮಾಡಿ ಒಂದಿಷ್ಟು ಪಿಕ್ನ ತೆಗ್ದೆ.
ಒಂದ್ರಲ್ಲಾರ ನೆಗಾಡ್ದೆ ಅಂದ್ಲ ನೀನು. ಫೈನಲಿ ಫೋಟೋಶೂಟ್ ಎಲ್ಲ ಆಯಿತು. ಜಾಸ್ತಿ ಫೋಟೋಸ್ ತೆಗಿಯೋದಕ್ಕಾಗಲಿಲ್ಲ, ಯಾಕೆಂದರೆ ಅವ್ನು ತುಂಬಾ ಇರಿಟೇಷನ್ ಥರ ಆಡ್ತಿದ್ದ, ಏನು ಅಂತಲೇ ಗೊತ್ತಾಗಲಿಲ್ಲ ನನಗೂ. ಹಾಗಾಗಿ ಸ್ವಲ್ಪನೇ ಪಿಕ್ನತ್ತಾಗಿದೆ. ಆ್ಯಂಡ್ ನಮ್ಮ ಪಾಪು ಯಾವಾಗಲೂ ಈ ಥರ ಆಡಲ್ಲ, ಬಟ್ ಈ ಸಲನೇ ಈ ಥರ ಆಡಿದ್ದು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಅಂದಮೇಲೆ ಆಟ ಎಲ್ಲ ಮಾಡೇ ಮಾಡ್ತಾರೆ. ಸೊ ಫೈನಲ್ ಲುಕ್ ಈ ಥರ ಇತ್ತು. ಫೋಟೋಸ್ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ. ಈ ಕ್ಲಿಪ್ ಬಂದು ಮೋಸ್ಟ್ಲಿ ಒಂದು 2:30, 3 ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಮಲಗೋದೇ ಇಲ್ಲ, ಮಲಗಲ್ಲ, ನಮಗೂ ಮಲಗೋಲ್ಲ, ಆಡ್ತಲೇ ಇರ್ತಾನೆ. ಬೆಳಗ್ಗೆಲ್ಲ ಮಲ್ಕೋತಾನೆ, ನೈಟೆಲ್ಲ ಮಾಡಿಸ್ತಾನೆ. ಸೊ ಮನೆಗಿರೋ ಅವ್ರ ಅಣ್ಣನ ಎಣಿಸ್ಕೊಂಡು ಆಟ ಆಡ್ತಾ ಇದ್ದ. ತಲೆ ಮೇಲೆ ಮನಿಕೋ, ಐ ಆ ಕಡಿಕೆ ತಲೆ ಮೇಲೆ ಮನಿಕೋ, ಎತ್ತು ತಲೆ ಮೇಕೆ ಎತ್ತು. ಹೇ ನಿದ್ದೆ ಬಂದಿಲ್ವನ ನಿಂಗೆ? ಯಶೋ, ನಿದ್ದೆ ಬಂದಿಲ್ಲ ನಿಂಗೆ? ಏಯ್, ಎಲ್ಲೋಯ್ತದೆ ಹೆಂಗೆ ಎದ್ದೆದ್ದು? ಹೊಡ್ಕತೀಯ ಸುಮ್ಮನೆ ಏಯ್ ಯಶೋ, ಮಲ್ಕೊಳ್ಳೋ, ಯಾಕೋ ಮಲ್ಕೊಳ್ಳೋ, ಅಣ್ಣ ನಿಕ್ಕಣ್ಣಂತ. ತುಟಿ ಬಿಡ್ಲ ಯಶಸ್ವಿ. ಸೊ ಇದು ನೆಕ್ಸ್ಟ್ ಡೇ. ಸೊ ನಾನು ನ್ಯೂ ಇಯರ್ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗಾಗಿ ಒಂದಿಷ್ಟು ಪಿಕ್ಗಳು ತೊಗೊಳೋಣ, ಒಂದಿಷ್ಟು ವೀಡಿಯೋಸ್ ಮಾಡೋಣ ಅಂತ ಹೇಳಿ ರೆಡಿಯಾಗಿ ಫೋಟೋಸ್ ತೊಗೋತಿದ್ದೆ. ನನ್ನ ಟೋಟಲ್ ಔಟ್ಫಿಟ್ ಬಂದು ಮೀಶೋದಲ್ಲೇ ಬೈ ಮಾಡಿರೋದು ನಾನು. ಸೊ ಹಾಗೆಯೇ ಒಂದಿಷ್ಟು ಪಿಕ್ಗಳನ್ನ ತಗೊಂಡು ಹಾಗೆ ಇನ್ಸ್ಟಾಗ್ರಾಮಿಗೆ ಒಂದಿಷ್ಟು ರೀಲ್ಸ್ನ ಮಾಡಿ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ, ಹಾಗೆಯೇ ಫಾಲೋ ಮಾಡಿ, ಹಾಗೆಯೇ ಲೈಕ್ ಕೊಡೋದನ್ನ ಮರಿಬೇಡಿ. ಆ್ಯಂಡ್ ನಂದು 2023 ಅಷ್ಟೊಂದು ಚೆನ್ನಾಗಿರಲಿಲ್ಲ. ರೀಸನ್ ಏನು ಅಂದರೆ, ನಮ್ಮ ಆಯ್ಕೆ ಯಾವತ್ತಿದ್ರೂ ನಮ್ಮದಾಗಿರಬೇಕು. ನಾವು ಥರ್ಡ್ ಪರ್ಸನ್ಗೆ ಚಾಯ್ಸ್ ಕೊಟ್ಟಾಗ ಅಲ್ಲೇ ಅರ್ಥ ಮಾಡ್ಕೋಬೇಕು ನಮ್ಮ ಲೈಫು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಯಾವುದೇ ಥರದ ತೀರ್ಮಾನ, ಒಂದಿಷ್ಟು ಚಾಯ್ಸ್ಗಳನ್ನ ಮಾಡಬೇಕಾದ್ರೆ ನಿಮ್ಮ ನಿರ್ಧಾರಗಳನ್ನೇ ತೊಗೊಳ್ಳಿ. ಬೇರೆಯವ್ರನ್ನ ನಿರ್ಧಾರ ತೊಗೊಳಕ್ಕೆ ಬಿಟ್ಬಿಟ್ರೆ ನಮ್ಮ ಲೈಫಲ್ಲಿ ಏನೇ ಏರುಪೇರಾದಾಗ ಅವ್ರು ಯಾವುದೇ ಕಾರಣಕ್ಕೂ ಥರ್ಡ್ ಪರ್ಸನ್ ಬರಲ್ಲ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ತಗೊಳ್ಳುವಂಥ ನಿರ್ಧಾರ ನಿಮ್ಮದೇ ಆಗಿರಬೇಕು. ನನಗೆ 2023 ಅರ್ಥ ಆಗಿದ್ದು ಒಂದೇ, ಯಾವುದೋ ಒಂದು ಗಾದೆ ಇದೆ, ಹಳ ಗಂಡಸನ್ನ ನಂಬಾರ್ದು, ನಗಡ ಹೆಂಗಸನ್ನ ನಂಬಾರ್ದು ಅಂತ. ಆಲ್ಮೋಸ್ಟ್ ಈ ಗಾದೆ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಸೊ ನಾನು ಕೊನೆದಾಗಿ ಹೇಳೋದು ಒಂದೇ, ನಿಮ್ಮ ಲೈಫಿನ ನಿರ್ಧಾರನ ನೀವೇ ತಗೊಳ್ಳಿ, ಬೇರೆಯವರಿಗೆ ಚಾನ್ಸ್ನ ಕೊಡಬೇಡಿ. ನೆಕ್ಸ್ಟು ಅಜ್ಜಿ ಮನೆಗೆ ಹೋಗಿ ಟಿಫನ್ ತಿಂದೆ. ಚಿಕನ್ ಹಾಗೆ ದೋಸೆ ಮಾಡಿದರು. ಅಜ್ಜಿ ಮನೇಲಿ ರಾಗಿ ಕುಯ್ತಿರೋದ್ರಿಂದ ಮಕ್ಕಳೆಲ್ಲ ನಾನೇ ನೋಡ್ಕೊತಾ ಇದ್ದೆ. ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಮಲಗಿದ್ರು. ನಮ್ಮ ಚಿಕ್ಕಮ್ಮ ಹಾಗೆ ತಾತ ಹಾಗೆಯೇ ನಮ್ಮಮ್ಮ ಎಲ್ಲ ಹೋಗಿದ್ರು. ನನಗೆ ಈ ಕೆಲಸ ಕೊಟ್ಟಿದ್ರು. ಕುತ್ಕೊಳ್ಳೋ ಸುಮ್ಮನೆ. ಜಸ್ಟ್ ಹಾಯ್ ಮಾಡು, ಹಾಯ್ ಮಾಡು. ಅವನಿಗೆ ಮಾತಾಡೋ ಬರತ್ತ, ಆಯ್ತು ಹೇಳು ತಮ್ಮ. ಏಯ್ ಯಶು ಹಾಯ್. ನೀನು ಮಾಡಿ ಇವಾಗ ಹಾಯ್ ಮಾಡು, ಇವತ್ತು ತಮ್ಮ ಹಾಯ್ ಮಾಡ್ದ ತಾನೆ? ತಮ್ಮ ಹಾಯ್ ಮಾಡ್ದ ನೋಡು. ಹಾಯ್. ನೀನು ಏನು ಹಾಯ್ ನೀನು ಮಾಡಿ ಇವಾಗ. ನೋಡು ಅವನ ಹಾಯ್ ಮಾಡ್ದ, ಇವಾಗ ನೀನು ಮಾಡು. ಮಾಡ ಹಾಯ್ ಮಾಡ್ಬಿಡ ನೀನು, ಹಾಯ್ ಮಾಡ್ಬಿಡ. ಕೌಶಿ
ತಮ್ಮನ ಮೇಲೆ ಕುತ್ಕೋತಾರೆ ನಂಗೆ. ತಮ್ಮ ತಾನೇ ಅವನು, ತಮ್ಮನ ಮೇಲೆ ಕುತ್ಕೋತಾರೆ ನೀನು ಹಂಗೆ. ಏಟಾಗಲ್ಲ ತಮ್ಮಂಗೆ, ಏಟಾಗಲ್ವೇನೋ? ಇಳಿಯೋ ಕಿಳಿಕೆ. ಏಯ್ ಜಶ್ವಿ, ಪಾಪ ಹೊಡಿಬಾರ್ದು. ತಮ್ಮನ ಮೇಲೆ ಕುತ್ಕೋತಾರೇನೋ, ಇಳಿಯೋ ಕಿಳಿಕೆ. ತಟ್ಟು ಮಾಡು, ಪಾಚಿ ಮಾಡಿಸು ಪಾಪಂಗೆ ಪಾಚಿ ಮಾಡಿಸೋ ಹಂಗೆ ಶನ್ನು. ಬೀಳ್ತಿಲ್ಲ ಆಮೇಲೆ. ಬಾ, ನೀನೇನು ಮಾಡ್ತಿ ಬಂದು? ಏಯ್ ಏಟದ ತಮ್ಮಂಗೆ? ಏಯ್ ಜಶು, ನೀನ ಜಶ್ವಿ? ನಿನ್ನ ಹೆಸರೇನು? ಪುಟ ನಿನ್ನ ಹೆಸರೇನಪ್ಪ? ಏನೋ ನಿನ್ನ ಹೆಸರು? ನಿನ್ನ ಹೆಸರೇನು? ಕುತ್ಕೊಳ್ಳೋ ಕಿಳಿಕೆ. ಕುತ್ಕೋ, ಬೀಳ್ತಿ. ಕುತ್ಕೋತಾಗಿ ಏನು ಹೇಳಿದ್ ಬತ್ ಕೇಳಕ್ಕವಲ್ಲ ನೀನು? ಅವನಿಗೆ ಕುಡಿತದ್ಯೋ? ಏ ತುತ್ತೂರಿ, ತುತ್ತೂರಿ ನೀನೇನೋ ಸೈಲೆಂಟ್ ಅದೇ. ಯಶು, ನೆಗಾಡ್ಬೇಡ ನೀನು. ಹೇಗೆ ನೆಗಾಡ್ತಿದ್ಯಾ? ಬಾ, ಎಲ್ಲಿಗೆ? ಬೀಳ್ತಿ ಜಶ್ವಿ, ನೀನು ಗಡಿಪ. ಎಲ್ಲೋಯ್ತದಿ ಬರೋ ನೀನು ಮೆತ್ತಗೆ. ಇಲ್ಲ ಕಳ್ಳ, ಗೊತ್ತೀನಿ. ಓದಿತೀನಿ ಇವಾಗ. ಈಚಡಕ್ಕೆ ಏನಾರು ಹೋದ್ರೆ ಬಾಯ್ಲಿ ಒಳಗೆ ಚಪ್ಪಳೆ ರೀ ಕಮರ್ ಹೊಡೆಯಲ್ ಮಕ್ಳಾಗ್ತಾನೆ. ಅವರು ಬಾಯಿಗೆ ಕಡೆ ಏನು ಮಾಡ್ತೀರಿ? ಬಾಯಿ ಕಡೆ ತಗೊಂಡು. ಕೌಶಿ, ತುತ್ತೂರಿ ತೆಗಿಯೋ ತುತ್ತೂರಿನಾ. ಹಿಂಗೇನು ಕನ್ನಡ ಅರ್ಥ ಆಗವ ನಿಂಗೆ? ಹಾ. ಸೊ ಫೈನಲಿ ಮನೆಗೆಲ್ಲ ಬಂದರು. ಹಾಗೆಯೇ ಪಾಪ ಕಟ್ಟಿದ್ದ ತೊಟ್ಲಲ್ಲಿ ನಾನು ಕೂತ್ಕೊಂಡು ಆಟ ಆಡ್ತಾ ಇದ್ದೆ. ಮೆಮೊರೀಸ್ ಚೆನ್ನಾಗಿರುತ್ತಲ್ವ, ಚಿಕ್ಕದ್ರಲ್ಲಿ ಏನೇನು ಮಾಡಿರ್ತೀವಲ್ಲ ದೊಡ್ಡವರಾದ್ಮೇಲೆ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಆಂಟಿಯರೆಲ್ಲ ಬೈತಾಯಿದ್ರು, ಏನು ನೀನು ಕೂತ್ಕೊಂಡು ಆಟ ಆಡ್ತಿದ್ದೀಯಲ್ಲ ಪಾಪು ಮನಸೋದ್ರಲ್ಲಿ ಅಂತ ನೆಗಾಡ್ತಿದ್ರು ಎಲ್ಲರೂ ನೋಡಿ. ನೆಕ್ಸ್ಟು ಮಧ್ಯಾಹ್ನ ಊಟ ಮಾಡಿದೆ. ಚಿಕನ್ ಸಾಂಬಾರು, ಹಾಗೆಯೇ ಚಿಕನ್ ಫ್ರೈ ಮಾಡಿದ್ರು, ಹಾಗೆಯೇ ಕಳಗೋಟಿ ಇತ್ತು. ಮನೆಯಿಂದ ಊಟ ಮಾಡಿ ನಾನು ಹೊರಟಿದ್ದು ಚಾಮರಾಜಕ್ಕೆ. ಯಾಕೆಂದರೆ ನಮ್ಮ ಅಂಕಲ್ ಫಿಶ್ ತರಲಿಕ್ಕೆ ಅಂತ ಹೇಳಿದ್ರು, ಹಾಗಾಗಿ ಫಿಶ್ ತರಲಿಕ್ಕೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಆನ್ ದ ವೇ ವಿಡಿಯೋ ಮಾಡಿದೆ. ಶಾಂಬಳಕ್ಕೆ ಬಂದೆ, ಬಟ್ 2 ಶಾಪಲ್ಲಿ ಫಿಶ್ ಇದ್ದಿಲ್ಲ. ಹಾಗೆಯೇ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಈ ಫಿಶ್ನ ತೊಗೊಂಡಿದ್ದು. ಫಿಶ್ ಖಾಲಿಯಾಗಿತ್ತಂತೆ. ಸೊ ಹಾಗಾಗಿ ಅವರು ಜನವಾರದಿಂದ ತರಿಸ್ಬೇಕಾಯಿತು. ಹಾಗಾಗಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಕಟ್ ಮಾಡಿಸ್ಕೊಂಡು ಹೊರಟೆ.
ಫಿಶ್ನ ಕಟ್ ಮಾಡಿಸ್ಕೊಂಬಂದು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆಯೇ ನಮ್ಮ ಆಂಟಿ ಮನೆ ಎದುರುಗಡೆ ಒಂದಿಷ್ಟು ಫ್ಲವರ್ ಗಿಡಗಳನ್ನ ಹಾಕಿದ್ರು. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮೊದಲು ನಮ್ದು ಹಳೆ ಮನೆ ಇದ್ದಾಗ ಇದ್ರ ಆಪೋಸಿಟ್ ಏನೇನಿದೆ ಆ ಜಾಗ ಅಲ್ಲೆಲ್ಲ ಇತ್ತು. ತುಂಬಾ ಚೆನ್ನಾಗಿದೆ. ಯಾವ ಥರ ಹೂವಿಲ್ಲ ಅನ್ನಂಗಿತ್ತಿಲ್ಲ, ಎಲ್ಲ ಥರದ್ದು ಫ್ಲವರ್ನ ನಮ್ಮ ಆಂಟಿ ನೆಟ್ಟಿದ್ರು. ಬಟ್ ಇವಾಗ ಎಲ್ಲನೂ ಕಿತ್ತಾಕಿದ್ದಾರೆ ಅಷ್ಟೇ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಆ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಇದೆ, ಹಾಗೆ ಮನೆ ಪಕ್ಕದಲ್ಲೂ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನಮಗೆ ವಾರ ಮಾಡೋದಕ್ಕೆ ಟೆನ್ಷನ್ ಇರೋಲ್ಲ, ಯಾಕೆಂದರೆ ಪ್ರತಿ ವಾರವೂ ಹೂ ಬರ್ತಲೇ ಇರುತ್ತೆ ಕಿತ್ತಂಗೆ. ಸೊ ನಮಗೆ ವಾರದ ಟೆನ್ಷನ್ ಇರೋಲ್ಲ ಹೂಗೆ. ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದೆ. ನಾನು ಒಂದಿಷ್ಟು ಫಿಶ್ನ ತೊಗೊಂಬಂದಿದ್ದೆ. ಹಾಗೆಯೇ ತವಾ ಫ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಅದು ಯಾಕೋ ಬರಲೇ ಇಲ್ಲ ನನಗೆ. ಸೊ ಹಾಗಾಗಿ ಎಣ್ಣೆಲೆ ಕರಿತಾ ಇದ್ದೀನಿ. ಪ್ರತಿ ಸಲ ಬರೋದು, ಬಟ್ ಈ ಸಲ ಏನಕ್ಕೆ ಬರಲಿಲ್ಲ ಅನ್ನೋದು ನನಗೂ ಗೊತ್ತಾಗಲಿಲ್ಲ. ಸೊ ನಮ್ಮಮ್ಮ ಬೈತಾಯಿದ್ರು, ಸುಮ್ಮನೆ ಎಲ್ಲನೂ ಆಯಿಲೆಲ್ಲ ವೇಸ್ಟ್ ಮಾಡಿದೆ, ಫಿಶ್ ಎಲ್ಲ ಹಾಳು ಮಾಡಿದೆ ಅಂತ ಹೇಳಿ. ನೆಕ್ಸ್ಟು ಚಪಾತಿ ಹಾಗೆಯೇ ಚಿಕನ್ ಸಾಂಬಾರು ಇತ್ತು. ಹೇಗೋ ಮಾಡಿ ಆಯಿಲ್ ಫ್ರೈನೇ ಮಾಡಿದೆ. ನಾನು ಅಷ್ಟೊಂದು ಆಯಿಲ್ ಫ್ರೈ ಇಷ್ಟ ಆಗೋಲ್ಲ. ತವಾ ಫ್ರೈ ಅಂದರೆ ತುಂಬಾ ಇಷ್ಟಪಟ್ಟು ತಿಂತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ. ಸೊ ಊಟ ಎಲ್ಲ ಆಯಿತು. ಯಥಾ ಪ್ರಕಾರ ನೈಟು ಇವರು ನಿದ್ದೆ ಬರಲ್ಲ, ನಮಗೆ ಜಾಗರಣೆ ಮಾಡಿಸ್ತಾರೆ. ನೋಡಪ್ಪ ನಿನ್ನಲ್ಲ. ಫೈನಲಿ 2 ಡೇಸ್ ವೀಡಿಯೋನು ಮುಗೀತು. ಈ ವಿಡಿಯೋ ಎಡಿಟಿಂಗ್ ಮಾಡಿ 2 ಡೇಸ್ ಆಗೋಗಿತ್ತು. ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸಮ್ ರೀಸನಿಂದ. ಹಾಗೆಯೇ ಆವಾಗಲೇ ಹೇಳ್ದಂಗೆ ನಾನು, ನಿಮ್ಮ ಲೈಫಲ್ಲಿ ಥರ್ಡ್ ಪರ್ಸನ್ ಬಂದರೆ ಏನಾಗುತ್ತೆ ಗೊತ್ತಾ? ಯಾವುದೋ ಒಂದು ಚಾಯ್ಸ್ ಮಾಡಿರ್ತಾರೆ ಅಂದ್ಕೊಳ್ಳಿ ನಿಮ್ಮ ಲೈಫಲ್ಲಿ, ಆಯಿತಾ? ನಿಮಗೆ ಯಾವ ಥರ ಅಂದರೆ, ನೀವು ಮಧ್ಯದಲ್ಲೂ ಅಷ್ಟೇ ಯಾವುದೋ ಒಂದು ಥರ್ಡ್ ಪರ್ಸನ್ನ ನಂಬ್ಕೊಂಡಿರ್ತೀರ. ಅವ್ರು ಹೇಳಿದ್ದೆಲ್ಲ ಸರಿ ಇರುತ್ತೆ, ನಮ್ಮ ಲೈಫಲ್ಲಿ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗ್ಬೋದು, ಸೂಟಬಲ್ ಆಗ್ಬೋದು ಅಂತ ಒಬ್ಬರು ಮೆಂಟಾಲಿಟಿ ಇರುತ್ತೆ. ಓಕೆನಾ? ಆ ಥರ ಇರೋರಿಗೆ ಹೇಳ್ತಿದ್ದೀನಿ ನಾನು. ಇವಾಗ ಎಕ್ಸಾಂಪಲ್ ಹೆಂಗೆ ಗೊತ್ತಾ? ನೀವು ಯಾವುದೋ ಒಂದು ಹುಡುಗನ್ನ ನಿಮ್ಮ ಮನೇಲಿ ತೋರಿಸಿರ್ತಾರೆ. ಆವಾಗ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಹತ್ರ, ಈ ಹುಡುಗನ ಹಿಂಗೆ ತೋರಿಸಿದ್ದಾರೆ, ಸೊ ನಾನು ಮದುವೆ ಆಗ್ಬೋದಾ, ಹೆಂಗಿರುತ್ತೆ ಅಂತ ಕೇಳ್ತಾರೆ. ಅವರು ಚೆನ್ನಾಗಿದೆ, ಪೇರ್ ತುಂಬಾ ಚೆನ್ನಾಗಿದೆ, ಹುಡುಗ ಚೆನ್ನಾಗಿದ್ದಾನೆ, ಹಾಗೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಅದು ನಿಮ್ಮ ಮನಸ್ಸಿಗೆ ಬರಬೇಕು, ಅದು ನಿಮ್ಮಿಂದ ಬರಬೇಕು. ಬೇರೆಯವರಿಂದ ಬಂದಾಗ ಅದು ಸರಿ ಬರಲ್ಲ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಚಾಯ್ಸ್ ಆಗಿರಬೇಕು. ಬೇರೆಯವ್ರ ಚಾಯ್ಸ್ ಆದರೆ ಮುಂದೆ ನಿಮಗೇನಾರು ಪ್ರಾಬ್ಲಮ್ ಆದರೆ, ಇಲ್ಲ ಸಂಪಾದನೆ ಕಿತ್ಕೊಳ್ಳೋ ಲೆವೆಲಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಥರ್ಡ್ ಪರ್ಸನ್ ಬರಲ್ಲ. ಸೊ ಹಾಗಾಗಿ ನಿಮ್ಮ ನಿರ್ಧಾರ ನೀವೇ ತೊಗೊಳ್ಳಿ. ಅದು ನಾನು ಬರೀ ಎಕ್ಸಾಂಪಲ್ ವ್ಯಕ್ತಿದು ಕೊಡ್ತಾ ಇದ್ದೀನಿ. ಬಟ್ಟೆದಾಗಿರಲಿ, ಮತ್ತೊಂದು ಎನಿಥಿಂಗ್, ನೀವು ಯಾವುದೇ ಚಾಯ್ಸ್ ಮಾಡಬೇಕಾದ್ರೂ ಅಷ್ಟೇ ಥರ್ಡ್ ಪರ್ಸನ್ನ ನಿಮ್ಮ ಜೀವನದಲ್ಲಿ ತೊಗೋಬೇಡಿ. ತೊಗೊಂಡ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಥರ್ಡ್ ಪರ್ಸನ್ಗಳಿಂದ ನಿಮ್ಮ ಲೈಫು ಹಾಳಾಗಿರೋದು ಇರುತ್ತೆ. ಸೊ ಹಾಗಾಗಿ ಥರ್ಡ್ ಪರ್ಸನ್ ಆಗಿ ಇರೋದಕ್ಕೆ ಬಿಟ್ಬಿಡಿ. ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡೋದಕ್ಕೆ ಹೋಗ್ಬಿಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಹಾಗೆಯೇ ಶೇರ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.